ಒಂದ್ ಕಡೆ ಹರಿಯಾಣ ಎಲೆಕ್ಷನ್ ಫಲಿತಾಂಶ ಇದಾಗಿದ್ರೆ ಮತ್ತೊಂದ್ ಕಡೆ 90 ಸ್ಥಾನಗಳ ಬಲಾಬಲ ಇರುವಂತ ಜಮ್ಮು ಕಾಶ್ಮೀರ ಕುರುಕ್ಷೇತ್ರದ ರಿಸಲ್ಟ್ ಅಚ್ಚರಿ ಮೂಡಿಸಿದೆ. ಗೆಲ್ಲೋ ವಿಶ್ವಾಸದಲ್ಲಿದ್ದ ಬಿಜೆಪಿಗೆ ಸಹಜವಾಗಿ ಆಘಾತ ಆಗಿದೆ. ಎನ್ಸಿ ಹಾಗೆ ಕಾಂಗ್ರೆಸ್ ಮೈತ್ರಿ ಭರ್ಜರಿ ಗೆಲುವಿನ ನಗೆ ಬೀರಿದೆ. ಹರಿಯಾಣದಲ್ಲಿ ಗೆಲುವಿನ ಕೇಕೆ, ಗೆಲುವಿನ ಓಟಕ್ಕೆ ಕಣಿವೆ ರಾಜ್ಯದಲ್ಲಿ ಕೊಕ್ಕೆ. ಆರ್ಟಿಕಲ್ 370 ರದ್ದು ಮಾಡಿದ್ರು. ಭಯೋತ್ಪಾದನೆ ನಿಗ್ರಹ ಮಾಡಿದ್ದೀವಿ, ಗೆಲ್ತೀವಿ ಅಂದಿದ್ರು. 10 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರ ಕಂಡು ಕೇಳರಿಯದ ಅಭಿವೃದ್ಧಿ ಹೊಂದಿದೆ ಅಂತ ಬೀಗಿದ್ರು. ಆದ್ರೆ ಇದ್ಯಾವ ಫಲವೂ ಚುನಾವಣಾ ಫಲಿತಾಂಶದಲ್ಲಿ ಕಾಣಲಿಲ್ಲ. ಹರಿಯಾಣದಲ್ಲಿ ಅಧಿಕಾರದ ಗದ್ದುಗೆ ಏರಿದ ಕೇಸರಿ ಕಲಿಗಳು ಕಣಿವೆ ರಾಜ್ಯದಲ್ಲಿ ಮಂಡಿಯೂರಿದ್ದಾರೆ. ಕಾಶ್ಮೀರದಲ್ಲಿ ಕಾಂಗ್ರೆಸ್ ಎನ್ಸಿ ಮೈತ್ರಿಯ ಕಮಾಲ್. ಇಂಡಿಯಾ ಕೈಗೆ ಕಾಶ್ಮೀರಿ ಆಪಲ್ ನೀಡಿದ ಮತದಾರ. ತೊಂಬತ್ತು ಸ್ಥಾನಗಳ ಬಲಾಬಲ ಇರೋ ಜಮ್ಮು ಕಾಶ್ಮೀರ ಕುರುಕ್ಷೇತ್ರದ ರಿಸಲ್ಟ್ ಅಚ್ಚರಿ ಮೂಡಿಸಿದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಅಂದ್ರೆ 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರ ಕಣದಲ್ಲಿ ಚುನಾವಣೆ ನಡೆದಿತ್ತು. ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟಕ್ಕೆ ಮತದಾರರು ಜೈ ಅಂದಿದ್ದಾರೆ. ಬಿಜೆಪಿ ಪಕ್ಷ ಕೇವಲ 29 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಕೊಂಡಿದೆ. ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ 49 ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚನೆಗೆ ಸಜ್ಜಾಗಿವೆ. ಇನ್ನು ಪಿಡಿಪಿ 3 ಕ್ಷೇತ್ರ ಗೆದ್ರೆ ಆಮ್ ಆದ್ಮಿ ಪಕ್ಷ ಖಾತೆ ತೆರೆದಿದೆ. ಉಳಿದಂತೆ 8 ಕ್ಷೇತ್ರಗಳು ಇತರರ ಪಾಲಾಗಿವೆ. ಹೀಗೆ ಗೆಲುವಿನ ರಣಕೇಕೆ ಹಾಕಿದ ನ್ಯಾಷನಲ್ ಕಾನ್ಫರೆನ್ಸ್ ಒಮರ್ ಅಬ್ದುಲ್ಲಾ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. सीएम कैंडिडेट की सूरत में हम किसको देखेंगे? सीएम कैंडिडेट मैं समझता हूं उमर अब्दुल्ला जो है वो सीएम बनेंगे. मैं समझता हूं उमर अब्दुल्ला जो है वो सीएम बनेंगे. ಹಾಗಾದ್ರೆ ಬಿಜೆಪಿ ಸೋಲಿಗೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಆರ್ಟಿಕಲ್ 370 ರದ್ದತಿ ಬಳಿಕ ಕಾಶ್ಮೀರ ಜನರ ಮನವೊಲಿಸಲು ಬಿಜೆಪಿ ವಿಫಲವಾಗಿತ್ತು. ಪ್ರಾದೇಶಿಕ ಪಕ್ಷಗಳು ಕಾಶ್ಮೀರಿ ವಿರೋಧಿ ನೀತಿ ಅಂತ ವಿರೋಧಿಸಿದವು. ಬಿಜೆಪಿ ಕಾಶ್ಮೀರಿ ವಿರೋಧಿ ಅಂತ ರೂಪಿಸುವಲ್ಲಿ ಕೈಪಡೆ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಯಶಸ್ವಿಯಾಗಿದ್ವು. ವಾಕ್ ಸ್ವಾತಂತ್ರ್ಯದ ಹಕ್ಕನ್ನ ನಿಗ್ರಹ ಅಂತ ಸ್ಥಳೀಯ ಪಕ್ಷಗಳು ಬಿಜೆಪಿ ವಿರುದ್ಧ ಪ್ರಚಾರ ಮಾಡಿದ್ವು. ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡದೇ ಇರೋದು ಭಾರಿ ಹಿನ್ನಡೆಯಾಗಿದೆ. ಅಪ್ನಿ ಪಾರ್ಟಿ ಪೀಪಲ್ಸ್ ಕಾನ್ಫರೆನ್ಸ್ ಜೊತೆ ಬಿಜೆಪಿ ಚುನಾವಣಾ ಮೈತ್ರಿ ಮಾಡಿಕೊಂಡಿದ್ದು ಹಿನ್ನಡೆಯಾಗಿದೆ. ಅದರಲ್ಲೂ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಹೆಚ್ಚು ಜನಪ್ರಿಯವಾಗಿದ್ದರಿಂದ ಬಿಜೆಪಿಗೆ ಸೋಲಿನ ಆಘಾತ ಆಗಿದೆ. ಒಟ್ನಲ್ಲಿ 10 ವರ್ಷಗಳ ಬಳಿಕ ಚುನಾವಣೆ ಎದುರಿಸಿದ ಜಮ್ಮು ಕಾಶ್ಮೀರ ಎನ್ಸಿ ಮತ್ತು ಕಾಂಗ್ರೆಸ್ನ ಕೈ ಹಿಡಿದಿದೆ. ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಟ್ಟ ಮೈತ್ರಿ ನಾಯಕರು ಸರ್ಕಾರ ರಚನೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಹರೀಶ್, ಟಿವಿ9, ನವದೆಹಲಿ.